ATM ಅಲ್ಲಿ ಹಣವನ್ನು ವಿಡ್ರಾ ಮಾಡೋ ಟೈಮಲ್ಲಿ ಆ ಹಣ ಏನಾದರೂ ಫೇಕ್ ಬಂದ್ರೆ ಏನ್ ಮಾಡ್ತೀರಾ? ATM ಅಲ್ಲಿ ಫೇಕ್ ಬರುತ್ತಾ? ಖಂಡಿತ ಬಂದಿರೋ ಉದಾಹರಣೆ ಕೂಡ ಇದೆ. ಹಾಗಿದ್ರೆ ಆ ಫೇಕ್ ನೋಟ್ ನ ಫೇಕು ಅಂತ ಹೇಗೆ ಕಂಡುಹಿಡಿಯೋದು? ಒರಿಜಿನಲ್ಗೂ ಫೇಕ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಳ್ತೀನಿ. ಫೇಕ್ ನೋಟ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನೀವು ಒಂದು ನೋಟನ್ನು ಏನು ಮಾಡಬೇಕು, ನೀಟಾಗಿ ಬೆಳಕಿರೋ ಜಾಗದಲ್ಲಿ ಹಿಡಿದಾಯ್ತು ಅಂದ್ರೆ ಅಲ್ಲಿ ನಿಮ್ಮೊಂದು ವಾಟರ್ ಮಾರ್ಕ್ ಕಾಣುತ್ತೆ ಮಹಾತ್ಮ ಗಾಂಧೀಜಿ ಅವ್ರದ್ದು. ಎಸ್, ಅದೇನೋ ಇತ್ತು ಅಂದ್ರೆ ಅದು ಒರಿಜಿನಲ್ ನೋಟು ಅಂತ, ಅದಿಲ್ಲ ಅಂದ್ರೆ ಫೇಕ್ ನೋಟು ಅಂತ. ಅಷ್ಟೇ ಅಲ್ಲ, ಕೆಳಗಡೆ ಒಂದು ಸೀರಿಯಲ್ ನಂಬರ್ ಇರುತ್ತೆ ಗೊತ್ತಾ, ಆ ಸೀರಿಯಲ್ ನಂಬರ್ ಬಂದು ಚಿಕ್ಕದಿಂದ ದೊಡ್ಡದಾಗಿ ಕಾಣಿಸ್ಬೇಕು, ಅವಾಗ ಗೊತ್ತಾಗುತ್ತೆ ಅದು ಒರಿಜಿನಲ್ ಇಲ್ಲ ಅನ್ನೋದು. ಚಿಕ್ಕದಿಂದ ದೊಡ್ಡದಿತ್ತು ಅಂದ್ರೆ ಅದು ಒರಿಜಿನಲ್, ಇಲ್ಲ ಅಂದ್ರೆ ಅದು ಫೇಕು ಅಂತ. ಅಷ್ಟೇ ಅಲ್ಲ, ಒಂದು ಸೆಕ್ಯೂರಿಟಿ ಸ್ಟ್ರಿಪ್ ಅಂತ ಇರುತ್ತೆ ಒಂದು ನೋಟ್ನಲ್ಲಿ, ಅಂದರೆ ಒಂದು ಗ್ರೀನ್ ಕಲರ್ ಕಾಣುತ್ತೆ ಗೊತ್ತಾ, ಆ ಸ್ಟ್ರಿಪ್ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಡಿ. ಅದೇನಾದ್ರೂ ಆ ಸ್ಟ್ರಿಪ್ ಇತ್ತು ಅಂದ್ರೆ ಅದು ನಿಮಗೆ ಒರಿಜಿನಲ್, ಆ ಸ್ಟ್ರಿಪ್ ಏನಾದ್ರು ಇಲ್ಲ ಅಂದ್ರೆ ಆ ನೋಟು ಫೇಕ್ ಅಂತ ಕನ್ಸಿಡರ್ ಆಗುತ್ತೆ. ನಾ ಹೇಳಿರೋ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಂಡಿರ್ತೀರಲ್ಲ, ಅದೇನಾದ್ರೂ ನಿಮಗೆ ಫೇಕ್ ನೋಟ್ ಆಗಿತ್ತು ಅಂತ ಅಂದ್ರೆ ATM ಅಲ್ಲಿ ಬಂದಿರೋ ಹಣ, ನೀವೇನ್ ಮಾಡಬೇಕು ಅಂದ್ರೆ ಆ ಹಣವನ್ನ CCTVಗೆ ತೋರಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ನೀವು ಹಣವನ್ನು ವಿಡ್ರಾ ಮಾಡಿದಾಗ ಒಂದು ರೆಸಿಪ್ಟ್ ಏನ್ ಬರುತ್ತೆ, ಆ ರೆಸಿಪ್ಟ್ ನ ಮುಖ್ಯವಾಗಿ ಇಟ್ಕೊಂಡಿರಿ. ನೀವು ಅದೇ ಬ್ಯಾಂಕ್ ಹೋಗಿ ರೆಸಿಪ್ಟ್ ಮತ್ತೆ ಆ ಫೇಕ್ ನೋಟ್ ಅನ್ನ ತಗೊಂಡು ತೋರಿಸಿದಾಯ್ತು ಅಂದ್ರೆ ಅವ್ರು ಅದನ್ನ ನಿಮಗೆ ಎಕ್ಸ್ಚೇಂಜ್ ಮಾಡಿ ಒರಿಜಿನಲ್ ನೋಟ್ ಕೊಡ್ತಾರೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಆಕ್ಷನ್ ಕೂಡ ಅವ್ರು ತಗೋತಾರೆ. ನಿಮ್ಗೂ ಕೂಡ ಇದೇ ರೀತಿ ಫೇಕ್ ನೋಟ್ ಯಾವ್ದಾದ್ರು ATM ಅಲ್ಲಿ ಬಂದಿದೆಯಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.